ಇವತ್ತು ಕೆಲಸ ಸ್ಟಾರ್ಟ್ ಆಗಿದೆ. ಎಲ್ಲಪ್ಪ ಅಂದ್ರೆ ಏರ್ಪೋರ್ಟ್ನಾಗೆ ಸೈಡ್ ಮೀಡಿಯಂ ಹಾಕ್ತಿರೋದು ಮೆಕ್ಯಾನಿಕ್ ಶೇಪರ್ ಕೆಲಸ. ಏನಪ್ಪ ಅಂದ್ರೆ ಒಂದು ಗಾಡಿ ಥರ ಇರುತ್ತೆ ಇದು. ರೋಡ್ ಕ್ಲೀನ್ ಮಾಡುತ್ತೆ, ಹಂಗಾಗಿ ಮಾಡ್ತಿರೋದು. ಇವತ್ತು ಸ್ಟಾರ್ಟ್ ಆಗಿದೆ ಕೆಲಸ. ಇಷ್ಟು ದಿನ ಯಾಕಪ್ಪ ಅಂದ್ರೆ ವಿಡಿಯೋ ತೆಗೆದು ಹಾಕಿಲ್ಲ ಅಂದರೆ ಸಬ್ಸ್ಕ್ರೈಬ್ ಯಾರು ಹೆಚ್ಚಿಗೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಸುಮ್ಮ ಸ್ಟೇಟಸ್ ಒಂದೇ ಇದೆ, ರೀಲ್ಸ್ ಒಂದೇ ಹಾಕ್ತಿರೋದು. ಈಗ ಲಾಂಗ್ ವಿಡಿಯೋ ಹಾಕೋದು ಕಾರಣ ಏನಪ್ಪ ಅಂದರೆ ಇದು ರೀಚ್ ಆಗಲಿ, ಒಂದು ಸ್ವಲ್ಪ ಬರಲಿ ಸಬ್ಸ್ಕ್ರೈಬ್ಗೆ, ಮತ್ತು ಹಂಗೆ ಇದು ಕೂಡ ಬರಲಿ ಅಂಥೇಳಿ ಹಾಕ್ತಿರೋದು. ಎಲ್ಲರಿಗೂ ನಮಸ್ಕಾರ, ಹೃದಯಪೂರ್ವಕವಾಗಿ ವಿಡಿಯೋದಲ್ಲಿ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ಥರ ಅಂತೇಳಿ. ನೀವು ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ವಿಡಿಯೋದಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅಂತೇಳಿ. ಇದು ಒಂದು ಥರ ಗಾಡಿ ಇದೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಈ ವಿಡಿಯೋ ಯಾಕೆ ತೆಗ್ತಿರೋದಂದ್ರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ, ನೋಡೋಕ್ಕೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಏನಪ್ಪ ಅಂದರೆ ನೀವು ಏನು ಕೆಲಸ ಇಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಫಾಲೋ ಮಾಡಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಏನಂದರೆ ಮಣ್ಣು ತೆಗೆಯೋದು ಕೆಲಸ. ಇದು ರೋಡಲ್ಲಿ ಮಣ್ಣು ಇರುತ್ತಲ್ಲ, ಮಣ್ಣು ತೆಗೆಯೋದು. ಆ ರೋಡ್ ಮಣ್ಣು ತೆಗೆಯೋದ್ರಿಂದ ಏನು ಉಪಯೋಗ ಅಂದರೆ ಆಕ್ಸಿಡೆಂಟ್ ಆಗೋದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಸಿಲ್ಪ್ ಆಗುತ್ತೆ ಅಲ್ಲ, ಅಲ್ಲಿ ಒಂದು ಸ್ವಲ್ಪ ರೀತಿಯಲ್ಲಿ ಬೀಳುತ್ತೆ, ಅದು ಇದು ಬೀಳುತ್ತೆ. ಬಿದ್ದಿನ ಮ್ಯಾಗ ಏನಾಗುತ್ತೆ, ಸಿಲ್ಪ್ ಆಗಿ ಆಕ್ಸಿಡೆಂಟ್ ಆಗೋದು ತುಂಬ ಜಾಸ್ತಿ ಇರುತ್ತೆ. ಆ ಮಣ್ಣು ತೆಗೆದ್ರೆ ಏನಾಗುತ್ತೆ, ಅಲ್ಲಿ ಸಿಲ್ಪ್ ಆಗಲ್ಲ, ಗ್ರಿಪ್ ಟೈರಿಗೆ ಚಲೋ ಗ್ರಿಪ್ ಆಗಿರುತ್ತೆ. ಹಂಗಾಗಿ ನೀವು ವಿಡಿಯೋ ನೋಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಂಗೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಒಂದು ಸ್ವಲ್ಪ ಎಂಕರೇಜ್ ಇರುತ್ತೆ ಒಳ್ಳೊಳ್ಳೆ ತೆಗೆದಾಗಕ್ಕೆ. ಇನ್ನು ಇದು ಅಷ್ಟೇ ಅಲ್ಲ ಗಾಡಿ ನಡೆಸಿರೋದು, ಇನ್ನು 4-5 ಗಾಡಿ ನಡೆಸ್ತೀನಿ. ಎಲ್ಲ ಗಾಡಿಯದು ಒಂದೊಂದು ವಿಡಿಯೋ ತೆಗೆದು ಹಾಕ್ತಾನೆ ಇರ್ತೀನಿ. ಹಂಗೆ ಲೈಕ್ ಮಾಡಿದ್ರೆ ನಮ್ಮ ಜೀವನ ಹೆಂಗೆ ಕಟ್ಕೊಬೇಕು ಅಂಬೋದು ಕೂಡ ಒಂದು ಉದಾಹರಣೆಯಾಗಿ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಲೈಫ್ ಸ್ಟೋರಿ ಹೆಂಗಿರುತ್ತೆ ಅಂತೇಳಿ ನಿಮ್ಮ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಅಷ್ಟು ಹೇಳ್ತೀನಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಡಿಕ್ಲೇರ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ನಾವು ಒಂದೇ ಕರ್ನಾಟಕದಲ್ಲಿ ಇರೋದು, ಹಂಗಾಗಿ ಕನ್ನಡ ನಮ್ಗೆ ಸ್ವಲ್ಪ ನಮ್ಮ ಮದರ್ ಲ್ಯಾಂಗ್ವೇಜ್ ಕನ್ನಡನೇ. ಮತ್ತು ಏನಪ್ಪ ಅಂದರೆ ನಾನು ಬಂದು ಚೆನ್ನೈದಲ್ಲಿ ಕೆಲಸ ಮಾಡ್ತಿರೋದು, ಕಾರ್ಪೊರೇಷನ್ದಲ್ಲಿ ಮಾಡ್ತೀನಿ, ಮತ್ತು ಹೊರಗಡೆ ಕೂಡ ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ನಮ್ದೊಂದು ಸ್ವಲ್ಪ ಚಿಕ್ಕ ಫ್ಯಾಮಿಲಿ ಅಷ್ಟೇ ಇರೋದು. ಹಂಗಾಗಿ ಅವಾಗವಾಗ ವಿಡಿಯೋ ತೆಗೆದು ಹಾಕ್ಬೇಕು ಅಂಬೋದು ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂಥೇಳಿ ನಾವು ಅವಾಗವಾಗ ವಿಡಿಯೋ ತೆಗೆದು ಹಾಕ್ತಿರೋದು. ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಹೆಚ್ಚಿಗೆ ಬಂದರೆ ನಾವು ಒಳ್ಳೆ ವಿಡಿಯೋ ತೆಗೋಕ್ಕೆ ನಂಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಆವಾಗ ಚೆನ್ನೈದಲ್ಲಿ ಒಳ್ಳೊಳ್ಳೆ ಲೊಕೇಶನ್ ಇರುತ್ತೆ, ಅದು ಕೂಡ ತೆಗೆದು ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಫ್ರೆಂಡ್ಸ್? ವಿಡಿಯೋದಲ್ಲಿ ನೋಡಿ. ಮಣ್ಣು ಯಾಕೆ ಅಂದರೆ ತೆಗೆಯುತ್ತಿರೋದು ಆಕ್ಸಿಡೆಂಟ್ ಆಗೋದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಹಂಗಂತೇಳಿ ಮಣ್ಣು ತೆಗೆಯೋ ಕೆಲಸ ಆರಿಸ್ಕೊಂಡಿರೋದು ನಾನು. ಯಾಕಪ್ಪ ಅಂದರೆ ಅವಾಗವಾಗ ಬೈಕಲ್ಲಿ ನೋಡ್ತಿರಲ್ಲ, ಬ್ರೇಕ್ ಹೊಡೆದಿನ ಮ್ಯಾಗ ಸಿಲ್ಪ್ ಆಗುತ್ತೆ, ತೆಳಗೆ ಬೀಳುತ್ತೆ ಒಂದೊಂದು ಸಾರಿ, ಇಲ್ಲಾಂದರೆ ಸಿಲ್ಪ್ ಆಗಿ ಹಂಗೆ ಗುದ್ದಿ ಬಿಡ್ತೇವೆ. ಹಂಗಂತೇಳಿ ಇದು MS ಗಾಡಿ ಒಂದು ಸ್ವಲ್ಪ ಟ್ರೈನಿಂಗ್ ತೊಗೊಳ್ಬೇಕಾಗುತ್ತೆ. ಟ್ರೈನಿಂಗ್ ತೊಗೊಳ್ಬೇಕಂದ್ರೆ ಒಂದು 30 ದಿನ ತುಂಬ ಕಷ್ಟ ಇರುತ್ತೆ ಟ್ರೈನಿಂಗ್ ತೊಗೊಳಕ್ಕೆ. ಇದು ಎಲ್ಲ ಮಿಷಿನಿ ಆಪ್ರೇಟ್ ಮಾಡಬೇಕು, ಎಲ್ಲ ಬಟನ್ದಲ್ಲಿ ಆಪ್ರೇಟ್ ಮಾಡಬೇಕು. ಇದು JCB ಥರ ಆ ಥರ ಅಲ್ಲ, ಇದು ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿರುತ್ತೆ ಇದೆಲ್ಲ ಆಪ್ರೇಟ್ ಮಾಡೋದು ಕೂಡ ಒಂದು ಸ್ವಲ್ಪ ನಾನು ತೋರಿಸ್ಬಿಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋದಲ್ಲಿ ಏನಾರು ಮಿಸ್ ಮಾಡಿದ್ದೇನೆಂದರೆ ಮತ್ತು ನಂಗೆ ಕಮೆಂಟ್ ಬಾಕ್ಸ್ದಲ್ಲಿ ನೀವು ತಿಳಿಸ್ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ಹೆಂಗಿರುತ್ತೆ ಅಂತೇಳಿ ಅದು ಕೂಡ ಒಂದು ಸ್ವಲ್ಪ ತಿಳಿಸ್ಕೊಡಿ ಫ್ರೆಂಡ್ಸ್. ಒಳ್ಳೆದಾಗಿದೆ ಅಂತೇಳಿ ಒಂದು ಸ್ವಲ್ಪ ಅದರಲ್ಲಿ ನಮ್ಗೆ ತಿಳಿಸ್ಕೊಟ್ರೆ ನಂಗೆ ಎಂಕರೇಜ್ ಇರುತ್ತೆ, ಮತ್ತು ಒಳ್ಳೆ ತೆಗೋಕ್ಕೆ. ಕ್ಯಾಮ್ರಾಮ್ಯಾನ್ ಯಾರಿಲ್ಲ, ನಾನೇ ಕ್ಯಾಮ್ರಾಮ್ಯಾನು, ನಾನೇ ವಿಡಿಯೋ ಇಡೋದು. ಯಾಕಂದರೆ ಇವತ್ತು ಹೆಲ್ಪ್ ನಂಗೆ ಕೂಡ ಒಬ್ಬರು ಹಾಕಿದ್ದಾರೆ ನೋಡೋಕ್ಕಂತೇಳಿ, ಹಾಗಾಗಿ ಒಬ್ಬರು ಬಂದಿದ್ದಾರೆ, ಹಂಗಾಗಿ ಅವ್ರು ತೆಗಿತಾ ಇದ್ದಾರೆ. ಅವರಿಗೆ ಒಂದು ಸ್ವಲ್ಪ ಪಾಪ ಗೊತ್ತಾಗಲ್ಲ, ಅವರಿಗೆ ಹೊಸದಾಗಿ ಬಂದಿದ್ದಾರೆ, ಹಂಗಾಗಿ ಒಂದು ಸ್ವಲ್ಪ ಅಡ್ಡ-ದಿಡ್ಡ ತೆಗೆದಿದ್ದಾರೆ. ಏನೂ ಪರವಾಗಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ ಫ್ರೆಂಡ್ಸ್. ಅಷ್ಟೇ ಹೇಳ್ಕೊ, ಸಬ್ಸ್ಕ್ರೈಬ್ ಮಾಡಿದ್ರೆ ನಂಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ವಿಡಿಯೋ ತೆಗೆದಾಗೋಕ್ಕೆ.
ಇದು ಏರ್ಪೋರ್ಟ್ದಲ್ಲಿ ನಾನು ವಿಡಿಯೋ ತೆಗಿತಿರೋದು. ಏನಪ್ಪ ಅಂದರೆ ಈ ಏರ್ಪೋರ್ಟ್ದಲ್ಲಿ ಯಾತಕಪ್ಪ ಅಂದರೆ ಒಂದೊಂದು ರೂಟು ಒಂದೊಂದು ದಿವಸಕ್ಕೆ ಒಂದೊಂದು ರೂಟಲ್ಲಿ ಹೋಗ್ತೀನಿ ನಾನು. ಎಲ್ಲ ಒಂದು 4-5 ಗಾಡಿ ನಡೆಸ್ತಿರೋದು ನಾನು. ಕಾರ್ ಪ್ಯಾಸೆಂಜರಲ್ಲೇ ನಡೆಸ್ತಿರೋದು. ಹೊರಗೂ ನಡೆಸ್ತೀನಿ ಗಾಡಿ. ಹೊರಗೆ ವಿಡಿಯೋ ತೆಗಿಲಿಕ್ಕಾಗಲ್ಲ, ಒಬ್ಬನೇ ಇರ್ತೀನಿ. ಹಂಗಾಗಿ ಯಾರು ಕೂಡ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿರ್ತದೆ ನನಗೆ ವಿಡಿಯೋ ತೆಗಿಯೋಕ್ಕೆ. ನನಗೆ ಇಂಟ್ರೆಸ್ಟ್ ಆಗುತ್ತೆ. ನನ್ನ ಕೆಲಸ ನಾನು ಮಾಡ್ಕೊಬೋದು. ವಿಡಿಯೋ ತೆಗಿಯೋರು ತೆಗಿತಾರೆ. ಹಂಗಾಗಿ ಆ ಕೋಶಿಶ್ ಮಾಡ್ತೀನಿ. ಯಾರೋ ಒಬ್ಬರು ನಮ್ಮ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂದರೆ ಒಳ್ಳೆ ವಿಡಿಯೋ ತೆಗೆದಾಕೋಕ್ಕೆ ನನಗೆ ಅನುಕೂಲ ಇರುತ್ತೆ. ಓಕೆನಾ ಫ್ರೆಂಡ್ಸ್? ನೀವು ಏನು ಮಾಡೋದಿಲ್ಲ ಕೆಲಸ, ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ನಂಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೇನಂತೆ ಸಬ್ಸ್ಕ್ರೈಬ್ ಎಷ್ಟು ಹೆಚ್ಚಿಗೆ ಹಾಕಿದ್ರೆ ನಂಗೆ ಅಷ್ಟು ಒಳ್ಳೆ ವಿಡಿಯೋ ತೆಗೆದಾಕೋಕ್ಕೆ ನಂಗೆ ಇಂಟ್ರೆಸ್ಟ್ ಇರುತ್ತೆ. ಬೀಚ್ ಇದೆ ಅಲ್ಲೇ ಪಕ್ಕದಲ್ಲಿ. ಬೀಚಿದು ಕೂಡ ಒಂದು ಸ್ವಲ್ಪ ವಿಡಿಯೋ ತೆಗೆದಾಕ್ತೀನಿ. ಇಲ್ಲಿ ಒಳ್ಳೊಳ್ಳೆ ಲೊಕೇಶನ್ ಇದೆ. ಇಲ್ಲಿ ಚೆನ್ನೈದಲ್ಲಿ ಅದು ಕೂಡ ತೆಗೆದಾಕ್ತೀನಿ. ಓಕೆನಾ ಫ್ರೆಂಡ್ಸ್? ಇದು ಏರ್ಪೋರ್ಟ್ ರೋಡು. ಒಳ್ಳೆದಾಗಿರುತ್ತೆ. ಅಂದರೆ ಇಲ್ಲಿ ಏನಪ್ಪ ಅಂದರೆ ನಿಧಾನ ಓಡಿಸ್ಬೇಕು ಗಾಡಿ. ತುಂಬ ನಿಧಾನ ಓಡಿಸ್ಬೇಕು. ಫಾಸ್ಟ್ ಓಡಿಸೋಕ್ಕಿಲ್ಲ. ಫಾಸ್ಟ್ ಓಡಿಸಿದ್ರೆ ಮಣ್ಣು ಏರೋದಿಲ್ಲ. ಹಂಗಾಗಿ ನಿಧಾನ ಓಡಿಸ್ಬೋದು. ಈ ಗಾಡಿ ನಿಧಾನ ಓಡಿಸೋದು ನಾನು. ಇನ್ನೊಂದು ಗಾಡಿ ಇದೆ, ಅದು ಫಾಸ್ಟ್ ಓಡಿಸ್ಬೋದು. ಅದು ಎಲ್ಲ ಚಿಕ್ಕ ಚಿಕ್ಕ ಸಂದಲ್ಲೆಲ್ಲ ಹೋಗ್ಬೇಕು. ತುಂಬ ದೊಡ್ಡ ಗಾಡಿ ಇರುತ್ತೆ, ಡಬಲ್ XL. ಹಂಗಾಗಿ ಆ ಗಾಡಿ ಓಡಿಸ್ಬೇಕಂದ್ರೆ ಮೇಲೆ ಟ್ರಾನ್ಸ್ಫರು ವೈರ್ಗಳು ತುಂಬ ಕಷ್ಟ ಇರುತ್ತೆ ಓಡ್ಸೋಕ್ಕೆ. ಆದರೆ ಪರವಾಗಿಲ್ಲ, ನನಗೆ ಸ್ವಲ್ಪ ರಾಟಿ ಬಿದ್ದಿದೆ ನಡೆಸಿ. ಹಂಗಾಗಿ ಏನು ಬೇಜಾರಿಲ್ಲ ನನಗೆ, ನಾನು ನಡೆಸ್ಬೋದು. ಓಕೆನಾ ಫ್ರೆಂಡ್ಸ್? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ತೆಗೆದಾಕ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋಕ್ಕೆ ಸುಸ್ವಾಗತ. ವಿಡಿಯೋ ನೋಡಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಬಾಯ್. ಈ ಗೊಂಬೆ ನೋಡಿ ಚೆನ್ನಾಗಿದೆ ಅಂತೇಳಿ ಸುಮ್ಮ ಸ್ಯಾಂಪಲ್ ತೆಗೆದು ಹಾಕ್ತಿರೋದು. ಈ ಗೊಂಬೆ ನೋಡಿ. ಈ ಗೊಂಬೆ ಏನಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ.